ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನೆಲ್. ಈಗಿನ ದಿನದಲ್ಲಿ ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡಲ್ಲ ಹೇಳಿ? ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಯೂಸ್ ಮಾಡ್ತಾರೆ. ನಾನು ನಿಮಗೆ ಮುಂದೆ ಅಂದ್ಬಿಟ್ಟು ಎಲ್ಲರಿಗೂ ಹೇಳ್ತೀನಿ, ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಈ ಒಂದು ಯಾಕಪ್ಪ ಏನಿಲ್ಲ, ಜಸ್ಟ್ ನಾನು ನಿಮಗೆ 4 ಸೆಟ್ಟಿಂಗ್ ಹೇಳ್ತೀನಿ ಕೇವಲ. ಈ 4 ಸೆಟ್ಟಿಂಗ್ ನೀವು ನಿಮ್ಮೊಂದು ವಾಟ್ಸಪ್ನಲ್ಲಿ ನೀವು ಆನ್ ಮಾಡಬೇಕು, ಇಲ್ಲಾಂದರೆ ನಿಮ್ಮೊಂದು ವಾಟ್ಸಪ್ ಯಾಕೆ ಆಗೋ ಚಾನ್ಸಸ್ ತುಂಬ ಇದೆ. ಅದರಲ್ಲಿ ಇತ್ತೀಚೆಗೆ ನಮ್ಮೊಂದು ಲೇಡೀಸ್ ತುಂಬ ಅಂದರೆ ತುಂಬ ಯಾಕಾಗ್ತದೆ, ಅವರೊಂದು ವಾಟ್ಸಪ್ ಇತ್ತೀಚೆಗೆ ತುಂಬ ಯಾಕಾಗಿ ಅವರಿಗೆ ಬ್ಲಾಕ್ ಮೇಲ್ ಮಾಡೋದು ಈ ರೀತಿ ಕೂಡ ನಡೀತಿದೆ. ನನಗೂ ಕೂಡ ತುಂಬ ಜನ ಮೆಸೇಜ್ ಮಾಡ್ತಾರೆ, ಬ್ರದರ್ ನನ್ನೊಂದು ವಾಟ್ಸಪ್ ಯಾಕೆ ಆಗಿದೆ, ಏನು ಮಾಡೋದು, ಅದಕ್ಕೆ ಯಾವ ರೀತಿ ಏನು ವಾಟ್ಸಪ್ ಯಾಕೆ ಆಗಬಾರ್ದ ರೀತಿ ಏನು ಮಾಡೋದು ಎಲ್ಲ ತುಂಬ ಜನ ಕೇಳ್ತಾ ಇದ್ರ. ಏನಿಲ್ಲ, ಜಸ್ಟ್ ನಾನು ಈ ಒಂದು ಎಲ್ಲ ಪ್ರತಿಯೊಬ್ಬರು ಇರ್ತೀನಿ, ಲೇಡೀಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಇರ್ತೀನಿ. ನೀವು ನಿಮ್ಮೊಂದು ವಾಟ್ಸಪ್ ಯಾಕೆ ಆಗಬಾರ್ದಪ್ಪ ಅಂದ್ರೆ ಏನೋ ಜಸ್ಟ್ ನೀವು 4 ಸೆಟ್ಟಿಂಗ್ ನೀವು ಮಾಡಲೇಬೇಕು. ಅದ್ರ ಜೊತೆಗೆ ನಿಮ್ಮೊಂದು ವಾಟ್ಸಪ್ ಯಾಕಾದ್ರೆ ಅದನ್ನ ಯಾವ ರೀತಿ ನಾವು ನಮ್ಮೊಂದು ವಾಟ್ಸಪ್ ಯಾಕೆ ಆಗಿದೆ ಇಲ್ವಾ ಚೆಕ್ ಮಾಡೋದು, ಅದು ಕೂಡ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀವಿ ಆಯ್ತಾ. ಈ ಒಂದು ಸ್ಟಾರ್ಟ್ ಮುಂಚೆ ಮೊದಲೇ ಬಂದ್ಬಿಟ್ಟು ಎಲ್ಲ ರೀತಿ ಯಾರೆಲ್ಲ ನೀವು ಯಾವ ವಾಟ್ಸಪ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಚಿಕ್ಕದಾಗಿ ಕಮೆಂಟಿಗೆ ಅದ್ರ ಜೊತೆಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ಪ್ಲೀಸ್ ಕಲ್ಸ್ ಅನ್ವಯಿಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಕ್ಕಳ ಬಟನ್ ಟನ್ನಲ್ಲಿ ಕ್ಲಿಕ್ ಮಾಡುತ್ತೆ. ಇವತ್ತು ನಾವು ಸ್ಟಾರ್ಟ್ನ ಬನ್ನಿ. ಮೊದಲೇ ಬಂದ್ಬಿಟ್ಟು ಎಲ್ಲರಿಗೆ ಹೇಳ್ತೀನಿ, ವಾಟ್ಸಪ್ ಅನ್ನೋದು ಪ್ರತಿಯೊಬ್ಬರು ಕೂಡ ಸ್ಮಾರ್ಟ್ ಮೊಬೈಲ್ ಇದ್ದವ್ರು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾರೆ. ವಾಟ್ಸಪ್ ಅನ್ನೋದು ಈಗಿನ ದಿನದಲ್ಲಿ ತುಂಬ ಟ್ರೆಂಡ್, ಸೋಷಿಯಲ್ ಮೀಡಿಯಾದಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ವಾಟ್ಸಪ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ. ಆದರೆ ಬಟ್ ಈ ವಾಟ್ಸಪ್ನಿಂದ ಎಷ್ಟೋ ಇದನ್ನಾಗ್ತಾಯಿದೆ, ಎಷ್ಟೋ ಜನರಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ತುಂಬ ಯೂಸ್ಫುಲ್ ಕೂಡ ಆಗ್ತಾಯಿದೆ. ಯಾಕಂದರೆ ಈ ವಾಟ್ಸಪ್ ಅನ್ನೋದು ಯಾಕೆ ಮಾಡೋದು ತುಂಬ ಜನ ಒಂದು ಸೀಕ್ರೆಟು ಇದನ್ನಾಗ್ತಾಯಿದೆ. ಅದಕ್ಕೋಸ್ಕರ ನಾನು ನಿಮಗೆ 4 ಸೆಟ್ಟಿಂಗ್ ಇರ್ತೀನಿ, 4 ಸೆಟ್ಟಿಂಗ್ ನೀವು ಆನ್ ಮಾಡಿದ್ರೆ ನಿಮ್ಮೊಂದು ವಾಟ್ಸಪ್ ಯಾರು ಕೂಡ ಯಾಕೆ ಮಾಡೋಕ್ಕೆ ಚಾನ್ಸಸ್ ಇರಲ್ಲ. ಅದು ಯಾವ್ಯಾವ ಸೆಟ್ಟಿಂಗ್ ಅಂತ ನಾನು ನಿಮಗೆ ಹೇಳ್ತೀನಿ. ಈಗ ಜಸ್ಟ್ ನಾನು ನಿಮಗೆ ಮೊದಲು ಸರಿಯಾಗಿ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ನೀವು ಕೂಡ ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ನಾನು ನಿಮಗೆ ಒಂದೊಂದಾಗಿ ಹೇಳ್ತೀನಿ, ಒಂದೊಂದಾಗಿ ನೀವು ಕ್ಲಿಯರಾಗಿ ಮಾಡಬೇಕು. ಏನೋ ಜಸ್ಟ್ ಈಗ ನಾನು ನಿಮಗೆ ಮೊದಲು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕಿದ್ದೀನಿ. ಜಸ್ಟ್ ಏನಲ್ಲ, ನೀವೇನು ಮಾಡಿ ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ನೀವೇನು ಮಾಡ್ಕೋ, ಜಸ್ಟ್ ಏನಲ್ಲ ನಿಮ್ಮೊಂದು ವಾಟ್ಸಪ್ GB ವಾಟ್ಸಪ್ಪಲ್ಲಿ ಈ ಸೆಟ್ಟಿಂಗ್ ಇಲ್ಲ. ಬಿಸ್ನೆಸ್ ವಾಟ್ಸಪ್ ಆಗಿರ್ಬೋದು ಮತ್ತು ನಾರ್ಮಲ್ ವಾಟ್ಸಪ್ ಆಗಿರ್ಬೋದು, ಇವು ಎರಡರಲ್ಲೂ ಕೂಡ ಈ ಸೆಟ್ಟಿಂಗ್ ನೀವು ಮಾಡ್ಕೊಳ್ಬೋದು. GB ವಾಟ್ಸಪ್ಪಲ್ಲಿ ಕೂಡ ಮಾಡ್ಬೋದು, ಆದರೆ ಬಟ್ ಈ ಒಂದು ವಾಟ್ಸಪ್ಪಲ್ಲಿ ನೀವು ಕೂಡ ಮಾಡ್ಕೊಳ್ಬೋದು. ಯಾವ ರೀತಿ ಅಂದರೆ ಜಸ್ಟ್ ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಅಂತ ಇದೆ, ಜಸ್ಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ಮೊದಲನೇ ಸೆಟ್ಟಿಂಗ್ ಹೇಳ್ತೀನಿ. ಮೊದಲನೇ ಸೆಟ್ಟಿಂಗ್ ಯಾವುದಪ್ಪ ಅಂದರೆ ಏನೂ ಜಸ್ಟ್ ನೀವು ಏನು ಮಾಡಬೇಕು, ಜಸ್ಟ್ ನಿಮ್ಮೊಂದು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನು ಮಾಡ್ಬೇಕಾದ್ರೆ ಇಲ್ಲಿ ನಿಮಗೆ ಇಮೇಲ್ ಅಡ್ರೆಸ್ ಅಂತ ಒಂದು ಬರುತ್ತೆ. ಜಸ್ಟ್ ಏನಲ್ಲ ಇಮೇಲ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಏನು ಮಾಡಬೇಕು, ಯಾಡ್ ಯುವರ್ ಇಮೇಲ್ ಐ ಡಿ ಅಂತ ಕೇಳುತ್ತೆ, ಮೇನ್ ಇಂಪಾರ್ಟೆಂಟ್. ನಾನು ನಿಮಗೆ ಇಲ್ಲಿ ಯಾಡ್ ಇಮೇಲ್ ಐ ಡಿ ಅಂತ ಕೇಳುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ನಿಮ್ಮೊಂದು ಇಮೇಲ್ ಐ ಡಿ ಯಾಡ್ ಮಾಡಬೇಕು. ಜಸ್ಟ್ ನೀವು ಇಮೇಲ್ ಐ ಡಿ ಯಾಡ್ ಮಾಡ್ಕೊಂಡು ಜಸ್ಟ್ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮೊಂದು ಇಮೇಲ್ ಐ ಡಿಗೆ ಒಂದು ಕೋಡ್ ಬರುತ್ತೆ. ಆ ಕೋಡನ್ನು ನೀವು ಎಂಟರ್ ಮಾಡಬೇಕು. ಜಸ್ಟ್ ಇಲ್ಲಿ ನಿಮ್ಮೊಂದು ಇಮೇಲ್ ಐ ಡಿ ಒಂದು 6 ಡಿಜಿಟ್ ಕೋಡ್ ಬರುತ್ತೆ. ಆ ಕೋಡ್ ಎಂಟರ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮ್ಮೊಂದು ವಾಟ್ಸಪ್ ನಿಮಗೆ ವೆರಿಫೈ ಅಂತ ಬರುತ್ತೆ ನೋಡಿ. ಜಸ್ಟ್ ಇದು ಮೊದಲನೇ ಸೆಟ್ಟಿಂಗ್ ಬಂದ್ಬಿಟ್ಟು. ಇದು ಮಾಡೋದ್ರೆ ಏನಾಗುತ್ತಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್, ಇದರಿಂದ ಬೆನಿಫಿಟ್ಸ್ ಏನಪ್ಪ ಅಂದ್ರೆ ನಿಮ್ಮೊಂದು ವಾಟ್ಸಪ್ ಏನಾದರೂ ಬ್ಯಾನ್ ಆಗಿದ್ರೆ, ಅದ್ರ ಜೊತೆಗೆ ನಿಮ್ಮೊಂದು ವಾಟ್ಸಪ್ ಏನಾದರೂ ಯಾಕಾದರೆ ರಿಕವರಿ ಮಾಡೋದಕ್ಕೆ ನೀವು ಅವರಿಗೆ ಸಪೋರ್ಟಿವ್ ಟೀಮಿಗೆ ನೀವು ಅಪ್ಲೈ ಮಾಡುವಾಗ ಅಂದರೆ ಅವ್ರಿಗೆ ನೀವು ರಿಕ್ವೆಸ್ಟ್ ಹೆಲ್ಪಿಂಗಲ್ಲಿ ನೀವು ಕಳಿಸುವಾಗ ಈ ಇಮೇಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಬೇಗ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಇದು ಮೊದಲನೇ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಇಮೇಲ್ ಅಡ್ರೆಸ್ ಶೇರ್ ಮಾಡ್ಕೊಳ್ಳಿ, ಇದು ಮೊದಲನೇ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ ಅಂದರೆ ಏನೂ ಇಲ್ಲ, ಜಸ್ಟ್ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಬಂದ್ಬಿಟ್ಟು. 2 ಸ್ಟೆಪ್ ವೆರಿಫಿಕೇಷನ್ ಅಪ್ಪ ಅಂದರೆ ಏನಪ್ಪ ಅನ್ಬೇಕಾರೆ, ಯಾರಾದರೂ ನಿಮ್ಮೊಂದು ವಾಟ್ಸಪ್ಪು ಇನ್ನೊಬ್ರು ಯಾರಾದರೂ ನಿಮ್ಮೊಂದು ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಬೇಕಾದ್ರೆ ಅಲ್ಲಿ ನಿಮಗೆ 2 ಸ್ಟೆಪ್ ವೆರಿಫಿಕೇಷನ್ ಒಂದು ಪಿನ್ ಕೇಳುತ್ತೆ. ನಿಮಗೆ ಅವರಿಗೆ OTP ಬರುತ್ತೆ ನಿಮಗೆ. ಜಸ್ಟ್ ಏನೂ ಇಲ್ಲ, ಅದನ್ನು ಕೂಡ ಯಾವ ರೀತಿ ಆನ್ ಮಾಡೋದು ನಾನು ನಿಮಗೆ ಹೇಳ್ತೀನಿ ನೋಡಿ. ನೀವು ಜಸ್ಟ್ ಮೊದಲೇ ಬಂದ್ಬಿಟ್ಟು 2 ಸ್ಟೆಪ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ, ಅದರ ನಂತರ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಬೇಕಾದ ಪಾಸ್ವರ್ಡ್ ಆ್ಯಡ್ ಮಾಡ್ಕೊಳ್ಬೇಕು. ಜಸ್ಟ್ ನಾನು ಏನು ಮಾಡ್ತೀನಿ, ಒಂದು ಪಾಸ್ವರ್ಡ್ ಆ್ಯಡ್ ಮಾಡ್ತೀನಿ ನಾರ್ಮಲ್ ಎಕ್ಸಾಂಪಲ್ಗೆ. ಈಗ ನಾನು ನಿಮ್ಮ ಮುಂದೆ ಒಂದು ಪಾಸ್ವರ್ಡ್ ಹಾಕ್ತಾ ಇರ್ತೀನಿ ನೋಡಿ. ಜಸ್ಟ್ ನೀವು ಬೇಕಾದ 6 ಡಿಜಿಟ್ ಪಿನ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಆನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪಿನ್ನು ಸೆಟ್ ಆಯಿತು. ಈಗ ನಿಮ್ಮೊಂದು 2 ಸ್ಟೆಪ್ ವೆರಿಫಿಕೇಷನ್ ಪಿನ್ ಒಂದು ಸೆಟ್ ಆಯ್ತು ಅಂದರೆ ಈ ಪಿನ್ ಅವರು ಹಾಕಿ ಲಾಗಿನ್ ಆಗಬೇಕು. 2 ಸ್ಟೆಪ್ ವೆರಿಫಿಕೇಷನ್ ಒಂದು ಪಿನ್, ಆ ಪಿನ್ ಹಾಕಿ ಲಾಗಿನ್ ಆಗಲ್ದೆ ಅವರು ಬರೋಂಗಿಲ್ಲ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ಎಲ್ಲಿ ಅವರು ಪಿನ್ ಹಾಕಬೇಕು. 2 ಸ್ಟೆಪ್ ವೆರಿಫಿಕೇಷನ್ ಈಗ ಆನ್ ಆಗಿದೆ. ಈಗ ನಂದು 2 ಸ್ಟೆಪ್ ವೆರಿಫಿಕೇಷನ್ ಆನ್ ಆಯಿತು. ಈ ರೀತಿ ಅಂದರೆ ಯಾರಾದರೂ ನಿಮ್ಮೊಂದು ವಾಟ್ಸಪ್ ಲಾಗಿನ್ ಆಗಬೇಕು ಅಂದರೆ ಲಾಗಿನ್ ಆಗಬೇಕಪ್ಪ 2 ಸ್ಟೆಪ್ ವೆರಿಫಿಕೇಷನ್ ನೀವು ಏನು ಪಿನ್ ಸೆಟ್ ಮಾಡಿರ್ತಾರೆ ಈ ಪಿನ್ ಅವರು ಯಾಡ್ ಮಾಡಿ ಹಾಕಬೇಕು. ಯಾಡ್ ಮಾಡಿಲ್ಲಪ್ಪ ಅಂದರೆ ಹೇಳ್ಬೇಕಾರೆ ನಿಮ್ಮೊಂದು ವಾಟ್ಸಪ್ ಲಾಗಿನ್ ಆಗ. ಇದು ಮೊದಲನೇ ಬಂದ್ಬಿಟ್ಟು ಎರಡನೇ ಸೆಟ್ಟಿಂಗ್. ತುಂಬ ಸಿಂಪಲಾಗಿ ನೀವು ಮಾಡ್ಕೊಳ್ಬೋದು. ಮೊದಲನೇದು ಬಂದ್ಬಿಟ್ಟು ಯಾಡ್ ಇಮೇಲ್ ಐ ಡಿ, ಸೆಕೆಂಡ್ ಬಂದ್ಬಿಟ್ಟು 2 ಸ್ಟೆಪ್ ವೆರಿಫಿಕೇಷನ್. ಇನ್ನು ಥರ್ಡ್ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪಾಸ್ಕಿ ಅಂದರೆ ಪಾಸ್ ಕೀಸ್ ಅಂತ ಬರುತ್ತೆ ನೋಡಿ. ಜಸ್ಟ್ ಏನಪ್ಪ ಅಂದರೆ ಜಸ್ಟ್ ಇಲ್ಲಿ ಮೇನ್ ಹೊಸ ನ್ಯೂ ಫೀಚರ್ಸ್ ಆ್ಯಡ್ ಆಗಿದೆ, ಅದು ಪಾಸ್ ಕೀಸ್ ಅಂತ ಬಂದ್ಬಿಟ್ಟು. ಈ ಒಂದು ಫೀಚರ್ಸ್ನಿಂದ ನೀವು ತುಂಬ ನಿಮ್ಮ ಸೇಫ್ಟಿಯಾಗಿ ಇಟ್ಕೊಳ್ಬೋದು. ಯಾವ ರೀತಿ ಅಂದರೆ ಜಸ್ಟ್ ಅದನ್ನೇ ಯಾವ ರೀತಿ ಆನ್ ಮಾಡೋದ್ರೆ ಏನೂ ಇಲ್ಲ, ಜಸ್ಟ್ ನೀವು ಪಾಸ್ ಕೀ ಅಂತ ಇದೆ ನೋಡಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಕೇಳುತ್ತೆ, ಕ್ರಿಯೇಟ್ ಎ ಪಾಸ್ವರ್ಡ್ ಅಂದರೆ ಪಾಸ್ ಕೀ ಅಂತ ಕೇಳುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ
ನಿಮಗೆ ಈ ರೀತಿ ನಿಮಗೆ ಪಾಸ್ವರ್ಡ್ ಕೇಳುತ್ತೆ, ನಿಮ್ಮ ಫೋಟೋ ಅಂದರೆ ನಿಮ್ಮ ಮೊಬೈಲ್ ಪ್ಯಾಟರ್ನ್ ಕೇಳುತ್ತೆ. ಜಸ್ಟ್ ನೀವು ಪ್ಯಾಟರ್ನ್ ತೆಗೆದು ಒಂದು ಕನ್ಫರ್ಮ್ ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ನಿಮ್ಮೊಂದು ಮೊಬೈಲ್ ಲಾಕ್ ನೀವು ಫಿಂಗರ್ದು ಕೇಳುತ್ತೆ. ಜಸ್ಟ್ ನೀವು ಹಾಕಿ ಅದರ ನಂತರ ನೀವೇನು ಮಾಡ್ಕೊ ಪಾಸ್ಕಿ ನೀವು ಏನೊಂದು ಕ್ರಿಯೇಟ್ ಮಾಡ್ಕೊಳ್ಬೋದು. ಜಸ್ಟ್ ಈಗ ನಾನು ಪ್ಯಾಟರ್ನ್ ಹಾಕ್ತಾ ಇದ್ದೀನಿ. ಓಕೆ, ಪ್ಯಾಟರ್ನ್ ಹಾಕಿ ಓಕೆ ಅನ್ಲಾಕ್ ಸ್ಕ್ರೀನ್ಶಾಟ್ ಒಂದು ಕಳಿಸ್ತೀನಿ ನೋಡಿ. ಜಸ್ಟ್ ವೇಟು. ಈಗ ನಾನು ಪಾಸ್ಕಿ ನೋಡಿ ಸಿಂಪಲಾಗಿ ನೀವು ಕೂಡ ಮಾಡ್ಕೊಳ್ಬೋದು. ಓಕೆ, ಫಿಂಗರ್ ಕೇಳುತ್ತೆ. ಆ ನಂತರ ಈಗ ನೋಡಿ ಡನ್ ನೋಡಿ, ಪಾಸ್ಕಿ ಡನ್. ಇದರಿಂದ ಏನು ಯೂಸ್ಫುಲ್ ಆಗುತ್ತಪ್ಪ ಹೇಳ್ಬೇಕಾರೆ, ಯಾರಾದರೂ ನಿಮ್ಮೊಂದು ವಾಟ್ಸಪ್ ಯಾಕೆ ಮಾಡಿ ಲಾಗಿನ್ ಆಗ್ತಾ ಇದ್ದಾರೆ ಅದು ಪಾಸ್ಕಿ ಏನಾಗುತ್ತೆ ನಿಮಗೆ ಏನಾಗುತ್ತೆ ಅಂದರೆ, ಪಾಸ್ಕಿ ಹಾಕಲ್ದೆ ಅವ್ರು ನಿಮ್ಮ ಲಾಕ್ ಹಾಕಲ್ದೆ ಅವ್ನು ತೆಗಿಯೋಕ್ಕಾಗಲ್ಲ. ಪಾಸ್ಕಿ ಅನ್ನೋದು ನಿಮಗೊಂದು ಕೋಡ್ ಈ ರೀತಿ ಪಾಸ್ವರ್ಡ್ ಸೆಟ್ ಆಗಿರುತ್ತೆ. ನಿಮಗೊಂದು ಇಲ್ಲಿ ನೋಡ್ಕೊಳ್ಬೋದು, ನೀವು ಕಾಣ್ತಾ ಇದ್ರೆ ಮ್ಯಾನೇಜ್ ಯುವರ್ ಪಾಸ್ಕಿ ಅಂತ ಇರುತ್ತೆ. ಇಲ್ಲಿ ಅಂದರೆ ನೀವು ಪಾಸ್ಕಿ ಏನು ಹಾಕಿದ್ರಲ್ಲ, ಈ ಪಾಸ್ಕಿ ಹಾಕಲ್ದೆ ಅವ್ರು ಏನೂ ಮಾಡೋಕ್ಕಾಗಲ್ಲ. ಇದು ಹೊಸ ನ್ಯೂ ಫೀಚರ್ಸ್ ವಾಟ್ಸಪ್ಪಲ್ಲಿ ಬಂದಿದೆ. ಪ್ರತಿಯೊಬ್ಬರು ವಾಟ್ಸಪ್ ಯೂಸ್ ಮಾಡ್ಕೊಳ್ಳಿ, ತುಂಬ ಯೂಸ್ಫುಲ್, ತುಂಬ ಬೆನಿಫಿಟ್ಸ್ ಆಗುತ್ತೆ. ಇದು 3ನೇ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಪ್ರತಿಯೊಬ್ಬ ವಾಟ್ಸಪ್ ಕ್ರಿಯೇಟರ್ಸ್ ಇದನ್ನ ಆನ್ ಮಾಡ್ಕೊಳ್ಳಿ. ಯಾಕಂದರೆ ವಾಟ್ಸಪ್ ಯಾವ ಟೈಮ್ದಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ. ಅದರಲ್ಲಿ ನಮ್ಮ ಫ್ರೆಂಡ್ದವರೇ ಇದ್ದವರೇ ಈ ರೀತಿ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇದು ಪಾಸ್ಕಿ ಅನ್ನೋದು ನೀವು ಆನ್ ಮಾಡ್ಕೊಳ್ಬೇಕು. ಇದು 3ನೇ ಅಂದ್ಬಿಟ್ಟು. ಇನ್ನು ಕೊನೆ ಬಂದ್ಬಿಟ್ಟು 4ನೇ ಸೆಟ್ಟಿಂಗ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾರೆ, ಸೆಕ್ಯೂರಿಟಿ ನೋಟಿಫಿಕೇಶನ್ ಅಂತ ಬಂದ್ಬಿಟ್ಟು ಮೇಲ್ಗಡೆ ಇದನ್ನ ಆನ್ ಮಾಡ್ಕೊಳ್ಬೇಕು. ಇದು ಆನ್ ಮಾಡೋದು ನೋಡ್ಕೊಳ್ಬೋದು. ಇಲ್ಲಿ ಇದು ಆನ್ ಮಾಡೋದ್ರೆ ಏನಪ್ಪ ಅಂದರೆ, ಯಾರಾದರೂ ನಿಮ್ಮೊಂದು ವಾಟ್ಸಪ್ ಜಸ್ಟ್ ಇಲ್ಲಿ ಮೊದಲು ಆನ್ ಮಾಡ್ಕೊಳ್ಳಿ, ನಾನು ನಿಮಗೆ ಹೇಳ್ತೀನಿ ಅದರಂತ ಹೇಳ್ತೀನಿ. ಈಗ ಆನ್ ಮಾಡಿದರೆ ಯಾರಾದರೂ ನಿಮ್ಮೊಂದು ವಾಟ್ಸಪ್ ಅವ್ರು ಏನಾದರೂ ಲಾಗಿನ್ ಆಗ್ತಾ ಇದ್ರೆ ಅವ್ರಿಗೆ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈಗ ನಿಮ್ಮೊಂದು ಮೊಬೈಲ್ ಅಂದರೆ ನಿಮ್ಮೊಂದು ಮೊಬೈಲ್ ನಂಬರ್ ಅವ್ರು ಏನಾದರೂ ಲಾಗಿನ್ ಆಗಿ ಆ ಡಿವೈಸಲ್ಲಿ ಏನಾದರೂ ಮಾಡ್ತಾ ಇದ್ರೆ ಅವಾಗ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಯಾವ ರೀತಿ, ಇವರು ನಿಮ್ಮೊಂದು ವಾಟ್ಸಪ್ ಲಾಗಿನ್ ಆಗ್ತಾ ಇದ್ದಾರೆ, ಇವರು ನಿಮ್ಮೊಂದು ವಾಟ್ಸಪ್ ಯೂಸ್ ಮಾಡ್ತಾ ಇದ್ದಾರೆ, ಈ ರೀತಿ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಈ ನೋಟಿಫಿಕೇಶನ್ ಬರೋದ್ರೆ ನಿಮಗೆ ಗೊತ್ತಾಗುತ್ತೆ ಯಾರು ಮಾಡ್ತಾ ಇದ್ದಾರೆ, ಏನಾಗ್ತಿದೆ ಎಲ್ಲ ನಿಮಗೆ ನೋಟಿಫಿಕೇಶನ್ ತಕ್ಷಣ ಬರುತ್ತೆ ನೋಡಿ. ಟೆಕ್ಸ್ಟ್ ವಾಯ್ಸ್ ಮೂಲಕ ಕೂಡ ಬರುತ್ತೆ, ಆಡಿಯೋ ಬರುತ್ತೆ, ಮತ್ತು ಫೋಟೋಸು, ಲೊಕೇಶನ್, ಅವ್ರ ಸ್ಟೇಟಸ್ ಎಲ್ಲ ಕೂಡ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಇದೆಲ್ಲ ನೀವು ನೋಟಿಫಿಕೇಶನ್ ಸೆಕ್ಯೂರಿಟಿ ನಿಮಗೆ ಏನಾಗುತ್ತೆ, ಸೆಕ್ಯೂರಿಟಿ ಆಗಿ ನಿಮಗೆ ನೋಟಿಫಿಕೇಶನ್ ದರ ಬರುತ್ತೆ. ಯಾರಾದರೂ ಏನಾದರೆ ನಿಮ್ಗೆ ಅಲರ್ಟ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಅಲ್ಲಿ ನೀವು ಇದನ್ನು ಕೂಡ ಮಾಡ್ಕೊಳ್ಬೋದು. ಇಷ್ಟು ನೋಡಿ, ಇದು ತುಂಬ ಸಿಂಪಲ್. ಇವು 4 ಸೆಟ್ಟಿಂಗ್ಸ್ ಯಾವುದಂದರೆ, ಇಮೇಲ್ ಐ ಡಿದು ಒಂದು 2 ಸ್ಟೆಪ್ ವೆರಿಫಿಕೇಶನ್ ಮತ್ತು ಪಾಸ್ಕಿ ಅಂದರೆ ನೀವು ಶೇರ್ ಮಾಡ್ಕೊಳ್ಬೋದು. ಜಸ್ಟ್ ಇದ್ರ ಮೇಲೆ ನೀವು ಫಿಂಗರ್ ಈ ರೀತಿ ಮಾಡಿ ಪಾಸ್ಕಿ ಮಾಡ್ಕೊಳ್ಳೋದು, ಆನ್ ಮಾಡ್ಕೊಳ್ಬೋದು, ಅದನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಬಂತು ನೋಟಿಫಿಕೇಶನ್ ಅಂದರೆ ಸೆಕ್ಯೂರಿಟಿ ನೋಟಿಫಿಕೇಶನ್. ಇಷ್ಟು ನೀವು ಮಾಡಬೇಕು. ಇಷ್ಟು 4 ಸೆಟ್ಟಿಂಗ್ ಮಾಡಿದರೆ 100% ನಿಮ್ಮೊಂದು ವಾಟ್ಸಪ್ ಯಾರು ಕೂಡ ಯಾಕೆ ಮಾಡೋ ಚಾನ್ಸಸ್ ಇರಲ್ಲ. ಯಾಕೆ ಕೂಡ ಆಗೋ ಚಾನ್ಸ್ ತುಂಬ ಕಡಿಮೆ. ಯಾಕೆ ಯಾರು ಕೂಡ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಯಾರಾದರೂ ಲಾಗಿನ್ ಆಗ್ಬೇಕಾದ್ರೆ ನಿಮಗೆ 2 ಸ್ಟೆಪ್ ವೆರಿಫಿಕೇಶನ್ ಆಗಿರುತ್ತೆ, ಅಲ್ಲಿ ಪಿನ್ ಸೆಟ್ ಮಾಡಿರ್ತೀರ. ಅದ್ರ ಜೊತೆಗೆ ಯಾರಾದರೂ ಲಾಗಿನ್ ಆಗ್ಬೇಕಾದ್ರೆ ನಿಮಗೆ OTP ಬರ್ಬೇಕಾದ್ರೆ ಅದು OTP ಇಲ್ಲೇ ಬರುತ್ತೆ, ಅಲ್ಲಿ OTP ಹೋಗಲ್ಲ. ಇಂಪಾರ್ಟೆಂಟ್ ಇದು ನೋಡಿ. ಈ 4 ಸೆಟ್ಟಿಂಗ್ ನೀವು ಮಾಡಬೇಕು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ಈಗ ನಿಮ್ಮೊಂದು ವಾಟ್ಸಪ್ ಯಾಕೆ ಆಗಿದೆ ಇಲ್ವ ಅಂತ ಯಾವ ರೀತಿ ಚೆಕ್ ಮಾಡೋದು, ತುಂಬ ಸಿಂಪಲ್. ನಾನು ನಿಮಗೆ ಚೆಕ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಜಸ್ಟ್ ಏನಲ್ಲ, ವಾಟ್ಸಪ್ಪು ಬ್ಯಾಕ್ ಕಳಿಸ್ತೀನಿ. ಬ್ಯಾಕ್ ಕಳಿಸಿ ಈಗ ಮತ್ತೆ ವಾಟ್ಸಪ್ ಓಪನ್ ಮಾಡ್ತೀನಿ. ಜಸ್ಟ್ ಏನಲ್ಲ, ಈಗ ನೋಡಿ ಪಿನ್ ಕೇಳ್ತಾ ಇದೆ ನೋಡಿ. ವಾಪಸ್ ನಾನು ವಾಟ್ಸಪ್ ಯಾರೆಲ್ಲ ಓಪನ್ ಮಾಡ್ಬೇಕಾದ್ರೆ ಈ ರೀತಿ ಪಿನ್ ಹಾಕ್ಬೇಕು ನೋಡಿ. ಜಸ್ಟ್ ವಾಟ್ಸಪ್ ಪಿನ್ ಹಾಕಿದ್ದೀನಿ. ಈಗ ನಿಮ್ಮೊಂದು ವಾಟ್ಸಪ್ ಯಾಕೆ ಆಗಿದೆ ಇಲ್ಲೋ ಅಂತ ಯಾವ ರೀತಿ ಚೆಕ್ ಮಾಡೋದು, ತುಂಬ ಸಿಂಪಲು. ಯಾವ ರೀತಿ ಚೆಕ್ ಮಾಡಿದ್ರೆ, ಜಸ್ಟ್ ನಿಮ್ಮೊಂದು ವಾಟ್ಸಪ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಅದರ ನಂತರ ಇಲ್ಲಿ ನಿಮಗೆ ಲಿಂಕೆಡ್ ಡಿವೈಸ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ತಕ್ಷಣ ಇಲ್ಲಿ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಏನಾದರೂ ವೆಬ್ ಸ್ಕ್ಯಾನ್, ಇಲ್ಲಿ ನೋಡಿ ವೆಬ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನಿಮ್ಗೆ ಕ್ಯಾಮ್ರಾ ಓಪನ್ ಆಗುತ್ತೆ. ಜಸ್ಟ್ ಈ ರೀತಿ ಮಾಡಿ ಕ್ಯಾಮ್ರಾ ಅವ್ರ ಡಿವೈಸಲ್ಲಿ ಅವರು ಸ್ಕ್ಯಾನ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮ್ಮೊಂದು ವಾಟ್ಸಪ್ ಅವರ ಒಂದು ವೆಬ್ಬಲ್ಲಿ ಲಾಗಿನ್ ಆಗುತ್ತೆ. ಆದ್ರೆ ಬಟ್ ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿ ಯಾವುದೋ ಒಂದು ರೀತಿ ನನ್ನೊಂದು ವಾಟ್ಸಪ್ ಯಾಕೆ ಆಗಿಲ್ಲ. ಇಲ್ಲಿ ಯಾಕೆ ಆಗಿದ್ರೆ ನಿಮಗೆ ಏನಂತ ತೋರಿಸ್ತಾ, ಅಲ್ಲಿ ಯಾಕೆ ಆಗಿ ತೋರಿಸ್ತಾ, ವೆಬ್ ಅಂತ ತೋರಿಸ್ತಾ, ಕ್ರೋಮಲ್ಲಿ ಯಾಕೆ ಅಂದರೆ ಕ್ರೋಮ್ ಮೂಲಕ ನಿಮ್ಮೊಂದು ಮೊಬೈಲ್ ವಾಟ್ಸಪ್ ವೆಬ್ ಸ್ಕ್ಯಾನ್ ಮಾಡ್ಕೊಂಡ್ರೆ ಕ್ರೋಮಲ್ಲಿ ಸ್ಕ್ಯಾನ್ ಆಗಿದೆ ಅಂತ ನಿಮಗೆ ತೋರಿಸುತ್ತೆ. ಇಲ್ಲಿ ಎಲ್ಲ ತೋರಿಸುತ್ತೆ. ನೀವು ಜಸ್ಟ್ ಇಲ್ಲಿ ಏನಾದರೂ ಇನ್ನೊಬ್ರದ್ದು ಏನಾದರೂ ಇತ್ತು ಅಂದರೆ ನೀವು ನೋಡ್ಕೊಂಡು ಲಾಗೌಟ್ ಮಾಡ್ಬೇಕು. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಗೌಟ್ ಮಾಡಿದರೆ ಲಾಗೌಟ್ ಆಗುತ್ತೆ. ಅವ್ರು ಕ್ರೋಮ್ ಮೂಲಕ ಏನಾದರೂ ಸ್ಕ್ಯಾನ್ ಮಾಡ್ಕೊಂಡ್ರೆ ಇಲ್ಲಿ ಲಾಗೌಟ್ ಮಾಡ್ಕೊಳ್ಬೋದು. ಪ್ರತಿಯೊಬ್ಬರ ಕಡೆ ಚೆಕ್ ಮಾಡ್ಕೊಳ್ಳಿ. ಲೇಡೀಸ್ ತುಂಬ ಇಂಪಾರ್ಟೆಂಟ್, ಬಾಯ್ಸ್ ಆಗಿರ್ಬೋದು, ಲೇಡೀಸ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಜನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳೋದು, ಇದು ಚೆಕ್ ಮಾಡ್ಕೊಳ್ಳಿ. ಯಾಕೆ ಮಾಡಿದರೆ ಏನೋ ಜಸ್ಟ್ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಲಾಗೌಟ್ ಆಗ್ತಾರೆ. ಅವ್ರು ಏನು ಮಾಡೋಕ್ಕಾಗಲ್ಲ ಮತ್ತೆ ವಾಪಸ್. ಇದು ಮೊದಲನೇದು ಬಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೀವೇನು ಮಾಡ್ಕೊಂಡು ನಿಮ್ಮೊಂದು ವಾಟ್ಸಪ್ ಯಾಕೆ ಇದೆಲ್ಲ ಚೆಕ್ ಮಾಡೋದು ಯಾವ ರೀತಿನ, ಜಸ್ಟ್ ನಿಮ್ಮ ಪರ್ಸನಲ್ ಚಾಟ್ ಕೂಡ ಓದ್ತಾ ಇರ್ತಾರೆ, ನಿಮ್ಮ ಸೀಕ್ರೆಟ್ ಚಾಟ್ ಕೂಡ ಓದ್ತಾ ಇರ್ತಾರೆ. ಯಾಕೆ ಮಾಡಿ ಅದು ಯಾವ ರೀತಿ ನಾವು ಯಾಕೆ ಮಾಡಿದರೆ ಎಲ್ಲೋ ಚೆಕ್ ಮಾಡೋದು ಯಾವ ರೀತಿ, ತುಂಬ ಸಿಂಪಲು. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಅದರ ನಂತರ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಚಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಚಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಬ್ಯಾಕಪ್ ಇಮೇಲ್ ಐ ಡಿ ಅಂತ ಕಾಣ್ತಾ ಇದೆ. ಜಸ್ಟ್ ಇಲ್ಲಿ ಬ್ಯಾಕಪ್ ಇಮೇಲ್ ಐ ಡಿಯಲ್ಲಿ ಯಾರೇ ಒಂದು ಇಮೇಲ್ ಐ ಡಿ ಇದೆ ನೀವು ನೋಡ್ಕೊಳ್ಬೋದು. ಇಲ್ಲಿ ನೀವು ಕಾಣ್ತಿಲ್ಲ, ಇಲ್ಲಿ ಬ್ಯಾಕಪ್ ಇಮೇಲ್ ಐ ಡಿಲಿ ಇಲ್ಲಿ ಗೂಗಲ್ ಅಕೌಂಟ್ ಇದೆಯಲ್ಲ, ಇಲ್ಲಿ ಯಾರ್ದೊಂದು ಇಮೇಲ್ ಐ ಡಿ ಅಕೌಂಟ್ ಇದೆ ನೀವು ನೋಡ್ಕೊಳ್ಬೇಕು. ಇಲ್ಲಿ ಇನ್ನೊಬ್ಬರು ಇಮೇಲ್ ಐ ಡಿ ಅಕೌಂಟ್ ಇದ್ದರೆ ನೀವೇನಂತ ತಿಳ್ಕೊಬೇಕು, ನಿಮ್ಮೊಂದು ವಾಟ್ಸಪ್ ಚಾಟಿಂಗು ಎಲ್ಲ ಕದ್ದು ನೋಡ್ತಾ ಇದ್ದಾರೆ, ನಿಮ್ಮೊಂದು ವಾಟ್ಸಪ್ ಯಾಕೆ ಮಾಡಿದೆ ಅಂತ ನೀವು ತಿಳ್ಕೋಬೇಕು. ಅಲ್ಲಿ ನೀವು ಒಂದು ಇಮೇಲ್ ಐ ಡಿ ಇರಲಿಲ್ಲಪ್ಪ, ನಿಮ್ಮದೇ ಇಮೇಲ್ ಐ ಡಿ ಇದ್ದರೆ ಭಯ ಬೇಡ. ಯಾಕಂದರೆ ನಿಮ್ಮೊಂದು ವಾಟ್ಸಪ್ ಯಾರು ಕೂಡ ಯಾಕೆ ಮಾಡಿಲ್ಲ ತಿಳ್ಕೊಬೇಕು ನೀವು ಪ್ರತಿಯೊಬ್ಬರು ಕೂಡ. ಇಷ್ಟು ನೋಡಿ, ನೀವು ಏನಾದರೂ ಯಾಕೆ ಆಗಿದ್ರೆ ಏನು ಮಾಡ್ಕೊಳ್ಳಿ, ಆ ಇಮೇಲ್ ಐ ಡಿ ರಿಮೂವ್ ಮಾಡ್ಕೊಂಡು ವಾಪಸ್ ಮತ್ತೆ ನಿಮ್ಮೊಂದು ಇಮೇಲ್ ಐ ಹಾಕೊಳ್ಳಿ.
ಅಷ್ಟೇ. ಇಷ್ಟು ಮಾಡಿದರೆ ನಿಮ್ಮೊಂದು ವಾಟ್ಸಪ್ ಯಾರು ಕೂಡ ಯಾಕೆ ಮಾಡಿದ್ರು ಕೂಡ ಗೊತ್ತಾಗುತ್ತೆ. ಇನ್ನು ಮುಂದೆ ನಾನು ಹೇಳಿದ್ನಲ್ಲ 4 ಸೆಟ್ಟಿಂಗ್ ಆನ್ ಮಾಡಿದರೆ ಯಾರು ಕೂಡ ವಾಟ್ಸಪ್ ಯಾಕೆ ಮಾಡೋಕ್ಕೆ ಆಗೋದೇ ಇಲ್ಲ. ವಾಟ್ಸಪ್ ಓಪನ್ ಮಾಡಿದ್ರೆ ಪಿನ್ ಹಾಕಬೇಕು, ವಾಟ್ಸಪ್ ಇದು ಮಾಡ್ಬೇಕಾರೆ ಇದನ್ನ ಆಗಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದೀನಿ, ಈ ರೀತಿ ನೀವು ಮಾಡ್ಕೊಂಡು ನಿಮ್ಮೊಂದು ವಾಟ್ಸಪ್ ಚೆಕ್ ಮಾಡ್ಕೊಳ್ಬೋದು. ಇನ್ನು ಜಸ್ಟ್ ಈಗ ನಾನು ನಿಮಗೆ ಮೊದಲೇ ನಂದು ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಓಕೆ, ಇನ್ನೂ ಜಸ್ಟ್ ನಾನು ಈ ಒಂದರದಲ್ಲಿ ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋನ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್ ಈ ಒಂದು ನಿಮಗೆ ಯಾವ ರೀತಿ ಅನಿಸಿದೆ ಚಿಕ್ಕದೇ ಕಮೆಂಟಿಗೆ. ಅದ್ರ ಜೊತೆಗೆ ಇಂದಿನ ದಿನದಲ್ಲಿ ತುಂಬ ಎಚ್ಚರಿಕೆ ಆಗಿರಬೇಕು. ಅದಕ್ಕೋಸ್ಕರ ಈ 4 ಸೆಟ್ಟಿಂಗ್ ಆನ್ ಮಾಡ್ಕೊಂಡು ಬೇಗ ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ನಿಮ್ಮ ಫ್ರೆಂಡ್ಸ್ ಎಲ್ಲ ಕಡೆ ಈ ಒಂದು ಶೇರ್ ಮಾಡಿ. ಎಲ್ಲರಿಗೂ ಕೂಡ ಗೊತ್ತಾಗಲಿ ಅವರೊಂದು ವಾಟ್ಸಪ್ ಅವರು ಸೇಫ್ ಆಗಿ ಇಟ್ಕೊಳ್ಳಿ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ಸ್ ಫ್ಯಾಮಿಲರ್ಸ್ ಎಲ್ಲರೂ ಕೂಡ ಈ ಒಂದು ಇಷ್ಟ ಆದರೆ ಏನು ಮಾಡೋಕೋಬೇಡಿ, ಜಸ್ಟ್ ಒಂದು ಲೈಕ್ ಮಾಡಿ. ಅದ್ರ ಜೊತೆ ನಿಮ್ಮೊಂದು ಪ್ರೀತಿ ಚಿಕ್ಕದಾಗಿ ಕಮೆಂಟ್ ಹಾಕಿ ಅಂತ ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ಸ್ ಫ್ಯಾಮಿಲರ್ಸ್ ಎಲ್ಲರೂ ಕೂಡ ಜೈ ಹಿಂದ್ ಮಾತ್ರ ಮತ್ತೆ ಸಿಗ್ತೇನೆ ಎಲ್ಲರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.